ಸೊ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಏನು ಕಾಶ್ಮೀರದಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ, ಅವ್ರಿಗೆ ಗೌರವ ಸಲ್ಲಿಸಬೇಕು, ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿ ಸಾಯಂಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು, ಪಂಜಿಟ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಕೋರುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸೂಚನೆ ಕೊಟ್ಟಿದೆ. ನಾನೆಲ್ಲರೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ. ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಸೊ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಸರ್ಕಾರ, ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ನಾವು ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನ ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡ್ಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿದೆ. ಇದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇದು, ಇವತ್ತು ನಾನು ಯೂತ್ ಕಾಂಗ್ರೆಸ್ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇದೆ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ KRS ನಲ್ಲಿ ಕಾವೇರಿ ಆರತಿ ಮಾಡ್ಲಿಕ್ಕೆ ಈಗಾಗಲೇ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸುಮಾರು 98 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆ, ಟೂರಿಸಂ ಡಿಪಾರ್ಟ್ಮೆಂಟು, ನೀರಾವರಿ ಮತ್ತು BWSSP ಅವರು 4 ಜನ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನ ಮಾಡಿದ್ದೇನೆ. ನಾನು ಫೈನಲ್ ಸ್ಪಾಟ್ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿನ್ನೆ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೇನೆ. ಸೊ ಅವ್ರಿಗೆಲ್ಲ ಈಗ ತೋರಿಸ್ಲಿಕ್ಕೆ ಜಾಗಗಳನ್ನ ಎಲ್ಲೆಲ್ಲಿ ಮಾಡಬೇಕು ಅಂತ ಅವ್ರು 2-3 ಆಪ್ಷನ್ಸ್ ರೆಡಿ ಮಾಡಿದ್ರು. ಫೈನಲೈಸ್ ಮಾಡ್ಲಿಕ್ಕೆ ನಾನು ಹೋಗ್ತೇನೆ. ಈಗ ಕಾಶ್ಮೀರ ಘಟನೆಯಲ್ಲಿ ಕೇಂದ್ರ ಭದ್ರತಾ ವೈಫಲ್ಯನ ಒಪ್ಪಿಕೊಂಡಿದೆ ಅಂತ ನಾನು ಅದನ್ನ ಎಲ್ಲ ಕಂಪ್ಲೀಟ್ ಕಾವೇರಿ ಆರತಿಗೆ ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ದಸರಾಗೆ ಒಂದು ವಿಶೇಷವಾಗಿ ಆಡ್ ಮಾಡಬೇಕು, ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು, ಹಳೆ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು, ಹೊಸ ಜನರೇಷನ್ಗೆ ಅಂತ ಹೇಳಿ ಕೂಡ ಸಲಹೆ ಕೊಟ್ಟಿದ್ದೇನೆ. ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ. ಕಮಲ ಕೂಡ ಅದು ನಮ್ಮ ರಾಜ್ಯದ ಒಂದು ಶ್ರೇಷ್ಠವಾದಂತ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಕ್ರೀಡೆ ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಅದು ಒಂದು ಕಾರ್ಯಕ್ರಮ. ಹೇಳಿ. ಈಗ ಕೇಂದ್ರ ಭದ್ರತಾ ವೈಫಲ್ಯವನ್ನ ಕಾಶ್ಮೀರ ವಿಚಾರದಲ್ಲಿ ಇವತ್ತು ಒಪ್ಪಿಕೊಂಡಿದೆ. ಭದ್ರತಾ ವೈಫಲ್ಯ ಆಗಿರೋದಕ್ಕೆ ಇದು ಘಟನೆ ಆಗಿದೆ. ಈಗ ನಾನು ಆಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮಾತಾಡಕ್ ಹೋಗಲ್ಲ. ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಹೆಸರು ಹೆಚ್ಚಾಡಿಸುವಂತ ಸಂದರ್ಭ ಅಲ್ಲ ಇದು. ಯಾರೇ ಆಗಿರ್ಲಿ, ಇದು ಬಿಜೆಪಿ ಆಗ್ಲಿ, ವೈಫಲ್ಯ ಆಗಿರ್ಲಿ, ಏನೇ ಆಗಿರ್ಲಿ, ಅದು ಅವ್ರು ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಲಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ, ಡೆಪ್ಯೂಟಿ ಸಿಎಂ ಇದ್ದೇನೆ. ನಾನು ಯಾರ ಮೇಲೂ ಇವತ್ತು ಬ್ಲೇಮ್ ಗೇಮ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟ್ ಜನರಿಗೆ ಶಾಂತಿ, ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗ್ಲಿ ಯಾರು ಒಬ್ರು ಮಾತಾಡಕ್ ಹೋದ್ರೆ ಬೇರೆಯವರೆಲ್ಲ ಅದನ್ನ ಲೀಡ್ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರ ಆಗ್ತದೆ. ಅದು ನನಗೆ ಇಷ್ಟ ಇಲ್ಲ. ನಮ್ಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್. ಯಾರೋ ಒಂದಷ್ಟು ಜನ ದುಷ್ಟರ್ಮಿಗಳು ಮಾಡಿದ್ರು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು. ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ, ಅದಕ್ಕೆ ನಾವು ಜಗಳ ಮಾಡಕ್ಕಾಗ್ತದ? ಅವ್ರನ್ನ ಫಸ್ಟ್ ನಾವು ಮುಗಿಸುವಂತ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೆ. ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ. ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದದು. ನೋಡಿ, ಪಾಪ ದೇವೇಗೌಡರು ಬಹಳ ಹಿರಿಯರಿದ್ದಾರೆ, ಬಹಳ ಸಂತೋಷ. ಈ ಟೌನ್ಶಿಪ್ ಮಾಡುವಂತ ತೀರ್ಮಾನ ಮಾಡಿದ್ ಯಾರು? 7 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾತ್ತೂರು, ನಂದಗುಡಿ, ಬಿಡದಿ ಎಲ್ಲಾ ಕಡೆ ಅವರು ಮಾಡಿದ್ದಾರೆ.
ಅವ್ರು ಮಾಡಿ ಅವರೇ DLF ಅವ್ರ ಕೈಲಿ 300 ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ. ತಿರ್ಗಾ ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ದುಡ್ಡನ್ನ ಮಾಡಕ್ ಆಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ನಾನ್ ಡಿನೋಟಿಫೈ ಮಾಡಕ್ ನಾನ್ ತಯಾರಿಲ್ಲ. ಯಾಕೆಂದ್ರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು, ದುಡ್ಡು ಹೊಡೆದ್ಬಿಟ್ರು, ಕಾಸು ಹೊಡೆದ್ಬಿಟ್ರು, ಕೋರ್ಟು ಕಚೇರಿ, ಹಿಂದೆ ಜೈಲು ಬಯಲು ಎಲ್ಲ ಆಗಿದೆ. ನಾನು ಅನುಭವಿಸಿದ್ದೀನಿ. ನನ್ನ ಸ್ವಂತ ಜಮೀನ್ಗೆಲ್ಲ ಏನೇನಾಗಿದೆ ಅಂತ ನಾನು ಇವರೇ ಆರೋಪಗಳು ಮಾಡಿದ್ದಾರೆ. ಸೊ ನಾನ್ ಇದನ್ನ ಪಿತಾಮಹ ಯಾರು ಮಾಡಿದ್ದೆ JDS ನವರು ಕುಮಾರಸ್ವಾಮಿ. ಯಾಕೆ ಅವರು ಡಿನೋಟಿಫೈ ಮಾಡ್ಲಿಲ್ಲ? 2 ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅದನ್ನ ಯಾಕೆ ಕೈ ಬಿಡ್ಲಿಲ್ಲ ಅವರು? ಸೊ ನಾನು ಎಲ್ಲಾ ರೈತರ ಹತ್ರ ಮಾತಾಡಿದ್ದೀನಿ. ಆ ಒಂದು ಸಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ, ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂತ ಒಂದು ಸಿಟಿನ ನಾನು ಮಾಡ್ತೀನಿ. ಇದನ್ನ ನಾನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂತ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಇದನ್ನ ಒಂದು 10,000 ಎಕರೆ ಇದೆ. ಇಟ್ ವಿಲ್ ಬಿ ಎ ಮಾಡೆಲ್ ಸಿಟಿ. ಬೆಂಗಳೂರು ನಗರಕ್ಕಿನ್ನ ಏನಿದೆ ಸಿಟಿ, ಬೆಂಗಳೂರು ನಗರ ಇದೆಯಲ್ಲ, ಅದಕ್ಕಿನ್ನ ಚೆನ್ನಾಗಿ ಅದನ್ನ ತಯಾರು ಮಾಡ್ತೀವಿ. ಯಾವುದು ಡೆಲ್ಲಿ ಮಾದರಿ, ಚಂಡೀಗಢ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ, ಆ ರೀತಿ ನಾನು ಕೂಡ ಬಹಳ ದೊಡ್ಡ ದೊಡ್ಡ ರೋಡ್ ಅಲ್ಲಿ ಬಹಳ ಆಕರ್ಷಣೆಗೆ. ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡದಕ್ಕೆ ಅದಕ್ಕೆ ಪರಿಹಾರ ಆಗ್ಲಿ, ಭೂಮಿ ಆಗ್ಲಿ, 2 ಆಪ್ಷನ್. ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬೋದು, ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಅದಕ್ಕೆ ಈಕ್ವಲೆಂಟ್ ಏನ್ ನಾವು ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬಹುದು. ಅದಕ್ಕೆ ಅವ್ರಿಗೆ ರೈತ ಬಹಳ ಖುಷಿ ಪಡ್ಬೇಕು. ನನ್ನ ಆಸ್ತಿ ಹೋದ್ರು ನನ್ಗೆ ಉಳ್ಕೊಂಡಿದ್ದ ಆಸ್ತಿಲಿ ನನ್ಗೆ ಎಂತ ಬೆಲೆಯನ್ನ ಕೊಡ್ಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡ್ಬೇಕು. ಆ ರೀತಿ ಮಾಡ್ತೀವಿ. ರಾಜಕೀಯವಾಗಿ ನಾವ್ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ. ರಾಜಕೀಯವಾಗಿ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ. ಅವರೇ ಮಾಡಿದಂತ ತೀರ್ಮಾನ. ನಾನು ಇಷ್ಟೇ ಕೇಳ್ತೇನೆ, ಅವ್ರ ಮಗನ ಕೈಲಿ ಯಾಕೆ 2 ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡ್ಲಿಲ್ಲ? ಇದಕ್ಕೆ ಅವ್ರು ಉತ್ತರ ಕೊಟ್ರು. ವಿರೋಧ ಒಂದ್ ಕಡೆ, ಸಹಕಾರ ಸಿಗುತ್ತಾ ಅಂತ ರಾಮನಗರ ಹೆಸರು ಬದಲಾವಣೆ ನೋಡಪ್ಪ, ಸಹಕಾರ ಸಿಗುತ್ತಾ? ರಾಮನಗರ ಹೆಸರನ್ನ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆ. ಐ ವಿಲ್ ಡೂ ಇಟ್. ಇಟ್ ಈಸ್ ಸೌತ್, ಇಟ್ ಈಸ್ ಬ್ಯಾಂಗ್ಳೂರ್ ಡಿಸ್ಟಿಕ್. ನಾವ್ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿ ಅಂತ ಕೇಳ್ತಾರೆ. ನಮ್ಮ ಹಕ್ಕು, ನಮ್ಮ ಹೆಸರು ನಮ್ಮ ಹಕ್ಕು. ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ ಆಗ್ತದಾ? ನಮ್ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡಕ್ ಆಗ್ತದಾ? ಅಫಿಡವಿಟ್ ಎಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ. ನಾನು ಅದನ್ನ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆ. ಈಗ ಐ ಡೋಂಟ್ ವಾಂಟ್ ಟು ಡಿಬೇಟ್ ದಟ್ ಇಶ್ಯೂ. ಏನಾರು ಅನ್ಕೊಳ್ಳಿ ಬಿಡಿಯಪ್ಪ, ಪ್ರೀತಿ ಜಾಸ್ತಿ ನನ್ನ ಮೇಲೆ, ಪ್ರೀತಿ ಜಾಸ್ತಿ. ಸೊ ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಮಗನೇ ಮಾಡಿದ್ದು, ನಿಮ್ ಕಾಲದಲ್ಲೇ ಆಗಿದ್ದು. ನೀವು ಹಾಕಿದ್ನ ಮುಂದುವರಿಸ್ತಾ ಇದೀವಿ. ಕಾವೇರಿ ಆರತಿ ವಿಚಾರವಾಗಿ ಅವರು ಈ ಸಲ ಮುಖ್ಯಮಂತ್ರಿ ಆಗ್ತಾರೆ. ಕಾವೇರಿ ಆರತಿ ವಿಚಾರವಾಗಿ ಗಂಗಾರತಿ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತಕ್ಕೆ ಕಾವೇರಿ ಎಷ್ಟು ಮಹತ್ವ ಇದೆ ಮತ್ತೆ ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ. ಇದು ಧಾರ್ಮಿಕವಾದ ವಿಚಾರ. ನಮ್ಮ ಕಾವೇರಿ ಜೀವನದಿ. ಆ ಕಾವೇರಿಯಿಂದ ನಾವು ತಮಿಳುನಾಡವರು, ಈ ಕೇರಳ ಅವರು, ನಮ್ಗೆಲ್ಲ ಇದೊಂದು ಜೀವನದಿ. ಅನುಕೂಲ ಆಗ್ತಾ ಇದೆ. ಕುಡಿಯಕ್ ನೀರು ಸಿಗ್ತಾ ಇದೆ, ವ್ಯವಸಾಯಕ್ಕೆ ಸಿಗ್ತಾ ಇದೆ, ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ, ಬೆಂಗಳೂರು ನಗರ ಸಿಗ್ತಾ ಇದೆ. ಆ ತಾಯಿಯ ಪ್ರಾರ್ಥನೆ ಮಾಡ್ಬೇಕು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋ ಒಂದು ಪದ್ಧತಿಯನ್ನ ನಾವು ಪ್ರಾರಂಭ ಮಾಡ್ತೇವೆ. ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ಕನ್ನಡ ಕಲ್ಚರು, ಟೂರಿಸಮ್, ಈ ನೀರಾವರಿ, BWSP ಎಲ್ಲ ಸೇರಿ ಈ ಕೆಲಸವನ್ನ ನಾವು ಮಾಡ್ತೇವೆ. ಪ್ರಾರ್ಥನೆ ಪ್ರಯತ್ನ ಕೇವಲ ಕಾವೇರಿಗ ಅಥವಾ ರಾಜಕೀಯವಾಗಿ ಇರುತ್ತಾ? ನಿಮ್ಗೂ ಒಳ್ಳೇದಾಗ್ಲಿ ಅಂತ.